ಸ್ಟಾರ್ಟ್. ಚೆನ್ನಾಗಿ ತೊಳಿಬೇಕು. ಹಿಂಗೆ ಕ್ಲೀನ್ ಆಗಿಸಿ. ಏನೇನು ಹಾಕಿದ್ರ ಚಿಕನ್ ತೊಳಿಯೋಕೆ? ಏನಿಲ್ಲ, ಅರಿಶಿನ ಪುಡಿ ಮಾತ್ರ. ಎಷ್ಟು ಕೆಜಿ ಚಿಕನ್ ತಗೊಂಡ್ರ ನೀವು? 150 ಗ್ರಾಮ್. 1.5 kg. 1 kg. ಏನ್ ಮಾಡ್ತಾರೆ ಅಂತದ್ದು ಇವತ್ತು ಮನೆ ಅಡುಗೆ? ಸಾಂಬಾರ್, ತಟ್ಟೆ ಇಡ್ಲಿ ಸಾಂಬಾರ್. ತಟ್ಟೆ ಇಡ್ಲಿ ಮತ್ತೆ ಚಿಕನ್ ಸಾಂಬಾರು, ಚಿಕನ್ ಫ್ರೈನ. ಇಷ್ಟು ಗ್ರೇವಿ ಮಾಡಕ್ ಏನೇನ್ ಹಾಕಿದ್ರ ಜಯಮ್ಮವ್ರೆ? ಈರುಳ್ಳಿ ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಸದ್ಯಕ್ಕೆ ಏನೇನ್ ಹಾಕಿದ್ರ ಒಲೆ ಮೇಲೆ? ಈರುಳ್ಳಿ, ಒಳ್ಳೆಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮತ್ತೆ ಈರುಳ್ಳಿ ಮಾತ್ರ ಕಾಣಿಸ್ತೈತೆ. ಹಾಕದ್ ಮಾತ್ರ ಹೇಳ್ಬೇಕು ಯಾವ್ಯಾವ್ದು ಹಾಕಿದ್ರ ಅಂತ. ಈಗ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿದ್ಯಾ? ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ್ವಿ. ನೆಕ್ಸ್ಟ್ ಈಗ ಎಷ್ಟು ಅರ್ಧ ಚಿಕ್ಕಿ ಅರಿಶಿನ ಪುಡಿನ? ಏನಕ್ಕೆ? ಚಿಕನ್ ಸಾಂಬಾರ್ಗೆ. ಆಮೇಲೆ ನೋಡು ಈಗ ಅರಿಶಿನ ಪುಡಿ ಹಾಕಿದ್ದೀವಿ. ಈಗ ಅರಿಶಿನ ಪುಡಿ ಬ್ರೌನ್ ಬರೋದಂತ ಬೇಯ್ಬೇಕು. ಈರುಳ್ಳಿ ಬ್ರೌನ್ ಕಲರ್ ಆದಂಗೆ ಸಣ್ಣರ್ದರೆ ಅದು ಚೆನ್ನಾಗಿ ಬೇಯ್ಬೇಕು. ಈರುಳ್ಳಿ ಚೆನ್ನಾಗಿ ಬೆಂದ್ಮೇಲೆ ಚಿಕನ್ ಹಾಕ್ಬೇಕು. ಚಿಕನ್ ಹಾಕಿದ್ಮೇಲೆ ಚೂರು ಮಸಾಲೆ ಹಾಕ್ಬೇಕು. ಏನೇನು ಒಂದೊಂದ್ ಸ್ಟೆಪ್ ಹೇಳ್ಬೇಕು ನೀನು, ಏನೇನ್ ಹಾಕ್ಬೇಕು ಅಂತ. ವಿಡಿಯೋ ಮಾಡ್ತಾ ಇಲ್ಲ ಅಲ್ಲಿ ತಗದಾಕ್ ಕೊಡೋದು ನೆಂಗ್. ಹೇಳು ಮಮ್ಮಿ. ಈಗ ಈರುಳ್ಳಿ ಎಲ್ಲಿವರೆಗೆ ಬೇಯ್ಬೇಕು? ಕಂದು ಬಣ್ಣ ಚೆನ್ನಾಗಿ ಬೇಯ್ಬೇಕು ಈರುಳ್ಳಿ. ಆದ್ಮೇಲೆ ಚಿಕನ್ ಹಾಕ್ಬೇಕು. ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಚಿಕನ್ ಹಾಕ್ಬೇಕು. ಈಗ ಚಿಕನ್ ಹಾಕಿ ಹಿಂಗೆ ಹಾಕಿ ನೀರೆಲ್ಲ ಚಿಕನ್ ತಗೊಂಡಿದೀವಿ. ನೀರೆಲ್ಲ ಸೋದಿಸ್ಕೋಬೇಕು. ನೀರೆಲ್ಲ ಸೋದಿಸ್ಕೋಬೇಕು. ಸೋದಿಸ್ಕೊಂಡು ಹಿಂಗೆ ಹಾಕ್ಬೇಕು. ಈಗೇನ್ ಮಾಡ್ಬೇಕು? ಈಗ ಚೆನ್ನಾಗಿ ಒಗ್ಗರಣೆ ಅಣ್ಣ ಮಮ್ಮಿದ ಯೂಟ್ಯೂಬ್ ಚಾನಲ್ ಜಯಮ್ಮ ಅಡಿಗೆ ಮನೆ ಅಂತ. ಹಿಂಗೆ ಕಳ್ಸ್ಕೊಳ್ಳೋದು ಎಲ್ಲ ಮಿಕ್ಸ್ ಆಗ್ಲಿ ಅಂತ. ಅದಕ್ಕೆ ಅಣ್ಣನ ಕೈಲಿ ಕಳ್ಸ್ರ ಕೈಯಲ್ಲ ಕಲ್ಸಕ್ಕಾಗಲ್ಲ. ನಮ್ಗೆ ಬರಲ್ವಾ? ಏನ್ ಹಾಕ್ಬೇಕು ಜಯಮ್ಮ ಅವ್ರೆ? ಈಗ ಒಂಚೂರು ರುಚಿ ಅಂತಂದ್ರೆ ಉಪ್ಪು, ಹಳ್ಳುಪ್ಪು ಒಂದ್ ಸ್ವಲ್ಪ. ಈಗ ಚಿಕನ್ ಬೇಯ್ತಾ ಇರ್ಲಿ. ಈಗ ಚಿಕನ್ದು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನೇನ್ ಹಾಕ್ಬೇಕು ಮಸಾಲೆಗೆ? ಏನೇನು ಅಂದ್ರೆ ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ ಮತ್ತೆ ಮಟನ್ ಸಾರು ಪುಡಿ ಅಷ್ಟೇ. ಕೊತ್ತಂಬರಿ ಸೊಪ್ಪು ಅದೆಲ್ಲ? ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಬೇಕಾ? ಹಾಕ್ಬೇಕು. ಇವಾಗ ಇಷ್ಟು ಮಾಡಿರೋ ಖಾರದ ಪುಡಿ 3 ಸ್ಪೂನ್ ಹಾಕ್ತಾ ಇದೀನಿ. ಮನೆಲ್ಲ ಮಾಡಿರೋ ಖಾರದ ಪುಡಿ 3 ಸ್ಪೂನ್ ಹಾಕ್ತಾ ಇದೀನಿ. 1 kg ಚಿಕನ್ಗೆ 1 kg ಚಿಕನ್ಗೆ 3 ಸ್ಪೂನ್. 3 ಸ್ಪೂನ್ ಮಟನ್ ಸಾರು ಪುಡಿ. ಮನೆಯಲ್ಲಿದೆ ಮಸಾಲ ಹಾಕ್ತೇವೆ. ಚಿಕನ್ ನೀರು ಬಿಟ್ಟಿದೆಲ್ಲ ಬೆಂದಿದೆ ಚಿಕನು. ಈಗ ಮಸಾಲ ಹಾಕ್ಬೇಕು. ಹಿಂಗೆ ಎಷ್ಟು ಬೇಕು ಅಷ್ಟು ಮಸಾಲ ಹಾಕಬೇಕು. ಗ್ರೇವಿ ತಿಂತಿದ್ರೆ ಸಕ್ಕತ್ತಾಗಿರ್ತದೆ ಗ್ರೇವಿ. ಉಪ್ಪು ಹಾಕಿಲ್ವಾ? ಉಪ್ಪು ಹಾಕ್ತೀನಿ. ಚೆನ್ನಾಗಿ ಬೇಯಬೇಕು. ಈಗ ಬೆಂದ ಮೇಲೆ ಈಗ ಸಾಂಬಾರು ಹಾಕಬೇಕು. ನೀರು ಹಾಕೊಂಡು ಕುಕ್ಕರ್ ಕೂಗಿಸ್ಬೇಕಾ? ಏನ್ ಮಾಡ್ಬೇಕು? ಕುಕ್ಕರ್ ಕೂಗ್ಬಿಟ್ರೆ ಚಿತ್ರಾನ್ನ ಹಾಕಾಯ್ತು ಗೊಜ್ಜಾಗ್ಬಿಡ್ತಾರೆ. ಈಗ ಗೊಜ್ಜೆ ತರ ಮಾಡ್ತಾರದು. ಹೇಳು ಮಮ್ಮಿ. ಈಗ ಸ್ವಲ್ಪ ಖಾರ ಕಲಸಿ ನೀರು ಅಷ್ಟೇ, ಮುಗೀತು. ಸ್ವಲ್ಪ ಖಾರ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಮಸಾಲೆ ಸ್ವಲ್ಪ ಜೊತೆಗೆ ಮಸಾಲೆಗೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಮಮ್ಮಿ? ಮಸಾಲೆ ಎಲ್ಲ ತೊಳೆದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಿಂಡಬೇಕು. ಅಷ್ಟು ಸಾಕು. ಎಲ್ಲ ಸಾರು ಗಟ್ಟಿ ಇದ್ದರೆ ತೆಳ್ಳ ಇರ್ತದೆ. ಇಷ್ಟೇ. ಅರಿಶಿನ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಂತೆ. ರುಚಿಗೆ ತಕ್ಕಷ್ಟು ಉಪ್ಪು. ಸರಿ ಜಯಮ್ಮ. ನೆಕ್ಸ್ಟ್ ಉಪ್ಪು ಹಾಕ್ಬಿಟ್ಟು ಮುಚ್ಚಿಡ್ಬೇಕು. ಅಷ್ಟೇ ಚಿಕನ್ ಸಾಂಬಾರು? ಎಷ್ಟೇ ಸಾಂಬಾರ್ ಎಷ್ಟು ಬೇಕು ರುಚಿಗೆ ತಕ್ಕ ನೋಡ್ಕ ಹಾಕಿ. ಉಪ್ಪು ಇಚ್ಚಿ ಮಲ್ಲಿ ಕಣಗಿ ಆತ ಉಣ್ಣಕ್ ಮನ್ಸತ್ತೆ ಹೆಂಗ್ ನೋಡ್ಬಿಟ್ರೆ ತಾನೇ.
ಚೆನ್ನಾಗಿ ಅನ್ಸುತ್ತೆ ಮಾಡಿಲಿ ಅಲ್ವಾ. ಎಲ್ಲಿವರೆಗೆ ಬೇಯಿಸ್ಬೇಕು? 10 ನಿಮಿಷ. 10 ನಿಮಿಷ ಗಂಟ ಬೇಯಿಸ್ಬೇಕಾ? 10 ನಿಮಿಷ ಬೆಂದ್ಮೇಲೆ ತಿಂತಾ ಇರೋದು. ಗಟ್ಟಿ ಮಾಡ್ಕೋಬೇಕಾ ಇದೇ ತರ ನೀರ್ನಂಗ್ ಇರ್ಬೇಕಾ? ಗಟ್ಟಿ ಗಟ್ಟಿ ಐತೆ ಮಳ್ಳಿ. ಖಾರ ಉಪ್ಪು ಇಲ್ಲ ಕಟ್ಟಾಗಿದೆ. ನೀವು ನೋಡ್ಕೊಂಡು ಹಿಂಗೆ ಖಾರ ಉಪ್ಪು ನೋಡ್ಕೊಂಡು ಮಾಡಿ. ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಕಂಕ. ಈಗ ಗ್ರೇವಿ ಆಗಿದೆ. ಈಗ ಒಂದು ತಟ್ಟೆ ಇಡ್ಲಿ ಹಾಕೊಂಡು ತಿಂತಿದ್ರೆ ಸೂಪರ್ ಆಗಿದೆ. ಸೂಪರ್. ನೀರ್ನಂಗೆ ಅದಲ್ಲ ಇದು. ಇದೊಂದು ಸ್ವಲ್ಪ ತೆಳ್ಳಗಿದೆ. ಸ್ವಲ್ಪ ಇಲ್ಲ ಹಿಂಗೆ ಮಾಡ್ಕೊಳ್ಳಿ. ಹಿಂಗೆ ಮಾಡಿ. ಗಟ್ಟಿ ಇದೆ ಒಂದು ಸ್ವಲ್ಪ ಸಾಕು. ನಿಮ್ಗೆ ಆಮೇಲೆ ಬೇಕು ಮಾಡ್ಬೇಕು ಅಷ್ಟೇ, ಮುಗೀತು.